ನಮಸ್ಕಾರ. ಇಂದು ನಾವು ವೈಕುಂಠ ಏಕಾದಶಿ ಮಹತ್ವವನ್ನು ಸಂಕ್ಷಿಪ್ತವಾಗಿ ಅರಿಯೋಣ ಬನ್ನಿ. ಹಿಂದೂ ಧರ್ಮದಲ್ಲಿ ಏಕಾದಶಿ ವ್ರತಕ್ಕೆ ಅಪಾರ ಮಹತ್ವವಿದೆ. ವರ್ಷದಲ್ಲಿ ಒಟ್ಟು 24 ಏಕಾದಶಿಗಳು ಇದ್ದರೂ ಅವುಗಳಲ್ಲಿ ಅತ್ಯಂತ ಶ್ರೇಷ್ಠವಾದುದು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿ. ಇದನ್ನೇ ವೈಕುಂಠ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ದಿನವನ್ನು ಭಕ್ತರು ಅತ್ಯಂತ ಪವಿತ್ರವಾಗಿ ಆಚರಿಸುತ್ತಾರೆ. ಕಾರಣ ಈ ದಿನ ವೈಕುಂಠದ ದ್ವಾರಗಳು ತೆರೆಯುತ್ತವೆ ಎಂಬ ದೈವಿ ನಂಬಿಕೆ ಇದೆ. ಹಾಗಾದರೆ ವೈಕುಂಠ ಎಂದರೇನು? ವೈಕುಂಠವು ಶ್ರೀ ಮಹಾವಿಷ್ಣುವಿನ ದಿವ್ಯ ಲೋಕ. ಅದು ದುಃಖ, ಅಜ್ಞಾನ, ಅಹಂಕಾರ, ಪಾಪಗಳಿಲ್ಲದ ಶಾಶ್ವತ ಶಾಂತಿಯ ಧಾಮ. ಅಲ್ಲಿ ವಾಸಿಸುವುದೇ ಪರಮಗುರಿ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ಲೋಕವನ್ನು ತಲುಪಲು ಭಕ್ತಿ, ಶ್ರದ್ಧೆ ಮತ್ತು ವೈರಾಗ್ಯ ಅವಶ್ಯಕ. ವೈಕುಂಠ ಏಕಾದಶಿ ಎಂದು ಮಾಡಿದ ಭಕ್ತಿಯ ಆಚರಣೆಗಳು ಈ ಗುರಿಗೆ ದಾರಿ ಮಾಡಿಕೊಡುತ್ತವೆ. ಪುರಾಣಗಳ ಪ್ರಕಾರ ಈ ದಿನ ಶ್ರೀ ವಿಷ್ಣು ಮುರಾಸುರನನ್ನು ಸಂಹರಿಸಿ ದೇವತೆಗಳನ್ನು ರಕ್ಷಿಸಿದರು. ಈ ವಿಜಯೋತ್ಸವದ ದಿನವೇ ಮಾರ್ಗಶಿರ ಏಕಾದಶಿ. ದೇವತೆಗಳ ಬೇಡಿಕೆಯಂತೆ ಈ ದಿನ ವ್ರತ ಆಚರಿಸುವವರಿಗೆ ಮೋಕ್ಷದ ಅನುಗ್ರಹ ದೊರಕಲಿ ಎಂದು ಶ್ರೀ ವಿಷ್ಣು ವರ ನೀಡಿದರು. ಆದ್ದರಿಂದಲೇ ಈ ದಿನವನ್ನು ವೈಕುಂಠ ಏಕಾದಶಿ ಎಂದು ಕರೆಯುತ್ತಾರೆ. ವೈಕುಂಠ ಏಕಾದಶಿಯಂದು ವಿಷ್ಣು ಮತ್ತು ಶ್ರೀರಾಮ ದೇವಾಲಯಗಳಲ್ಲಿ ವಿಶೇಷವಾಗಿ ವೈಕುಂಠ ದ್ವಾರವನ್ನು ತೆರೆಯಲಾಗುತ್ತದೆ. ಭಕ್ತರು ಆ ದ್ವಾರದಿಂದ ಪ್ರವೇಶಿಸಿದರೆ ಪಾಪ ನಾಶವಾಗುತ್ತದೆ, ಪುಣ್ಯ ಪ್ರಾಪ್ತಿಯಾಗುತ್ತದೆ, ಮನಃಶಾಂತಿ ದೊರೆಯುತ್ತದೆ, ಮೋಕ್ಷ ಮಾರ್ಗಕ್ಕೆ ಮೊದಲ ಹೆಜ್ಜೆ ಎಂಬ ನಂಬಿಕೆ ಇದೆ. ಈ ದಿನ ಮಾಡುವ ವ್ರತ ಮತ್ತು ಆಚರಣೆ ಹೇಗಿರಬೇಕೆಂದರೆ, ಉಪವಾಸ ಅಥವಾ ಫಲಾಹಾರ ಸೇವಿಸಬಹುದು, ವಿಷ್ಣು ಸಹಸ್ರನಾಮ ಪಠಣ ಮಾಡಬೇಕು, ಶ್ರೀಮನ್ನಾರಾಯಣನ ಧ್ಯಾನ ಮಾಡಬೇಕು, ಭಜನೆ, ಹರಿಕತೆ, ಪ್ರವಚನ ಮುಂತಾದ ಭಕ್ತಿಪೂರ್ವಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ಇನ್ನು ದಾನದ ವಿಷಯಕ್ಕೆ ಬಂದರೆ ಅನ್ನದಾನ, ವಸ್ತ್ರದಾನ, ಹಣ, ಬಡಬಗ್ಗರಿಗೆ ಸಹಾಯ ಮಾಡಬಹುದು. ಈ ಎಲ್ಲ ಆಚರಣೆಗಳು ಮನಸ್ಸನ್ನು ಶುದ್ಧಗೊಳಿಸಿ ಆತ್ಮೋನ್ನತಿಗೆ ಸಹಾಯ ಮಾಡುತ್ತವೆ. ಇನ್ನು ಆಧ್ಯಾತ್ಮಿಕವಾಗಿ ಯೋಚಿಸುವುದಾದರೆ ವೈಕುಂಠ ದ್ವಾರ ಹೊರಗೆ ಇಲ್ಲ, ನಮ್ಮೊಳಗೂ ಇದೆ. ಅಹಂಕಾರ, ಕಾಮ, ಕ್ರೋಧ, ಲೋಭಗಳನ್ನು ತ್ಯಜಿಸಿದಾಗಲೇ ಮನಸ್ಸು ವೈಕುಂಠವಾಗುತ್ತದೆ. ಹೃದಯದಲ್ಲಿ ವಿಷ್ಣು ನೆಲೆಸುತ್ತಾನೆ. ಬಾಹ್ಯ ದ್ವಾರಕ್ಕಿಂತ ಆಂತರಿಕ ದ್ವಾರವನ್ನು ತೆರೆಯಿರಿ ಎಂಬ ಸಂದೇಶ ಈ ವೈಕುಂಠ ಏಕಾದಶಿಯ ಸಂದೇಶವಾಗಿದೆ. ಈ ವೈಕುಂಠ ಏಕಾದಶಿಯನ್ನು ಆಚರಿಸುವುದರಿಂದ ಭಕ್ತರಿಗೆ ಸಿಗುವ ಫಲ ಹೀಗಿದೆ. ವೈಕುಂಠ ಏಕಾದಶಿ ವ್ರತವು 1000 ಅಶ್ವಮೇಧ ಯಾಗಕ್ಕಿಂತ ಶ್ರೇಷ್ಠವಾಗಿದೆ. ಈ ದಿನ ಮಾಡಿದ ಜಪ, ತಪ, ದಾನ ಬಹುಗುಣ ಫಲ ನೀಡುತ್ತದೆ. ಜನ್ಮ ಜನ್ಮಾಂತರದ ಪಾಪಗಳು ಕ್ಷೀಣಿಸುತ್ತವೆ. ಅಂತಿಮವಾಗಿ ಮೋಕ್ಷ ಪ್ರಾಪ್ತಿಗೆ ಕಾರಣವಾಗುತ್ತದೆ. ವೈಕುಂಠ ಏಕಾದಶಿ ಕೇವಲ ಒಂದು ಹಬ್ಬವಲ್ಲ, ಅದು ಆತ್ಮಶುದ್ಧಿಯ ಪರ್ವ, ಭಕ್ತಿಯ ಮಹೋತ್ಸವ, ಮೋಕ್ಷದ ಮಾರ್ಗದ ದೀಪವಾಗಿದೆ. ಈ ಪವಿತ್ರ ದಿನದಂದು ನಮ್ಮ ಮನಸ್ಸನ್ನು ವಿಷ್ಣುವಿಗೆ ಅರ್ಪಿಸಿ ನಮ್ಮ ಜೀವನವನ್ನು ಸಾತ್ವಿಕತೆಯಿಂದ ತುಂಬಿದರೆ ನಿಜವಾದ ವೈಕುಂಠ ನಮ್ಮ ಹೃದಯದಲ್ಲಿ ಅರಳುತ್ತದೆ. ಶ್ರೀಮನ್ನಾರಾಯಣಾನ್ ನಮಃ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.